ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅಭಿಮಾನಿಗಳಿಗೆ ಮತ್ತು ಭಕ್ತಾದಿಗಳಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ರಾಯರ ಚರಿತ್ರೆಯನ್ನು ಸಂಪೂರ್ಣವಾಗಿ ಗ್ರಹಿಸಿದಾಗ, ಮನನ ಮಾಡಿದಾಗ, ಅರ್ಥ ಮಾಡಿಕೊಂಡಾಗ ಮಾತ್ರ ನೀವೇನೇ ಯಾವುದೇ ವ್ರತ ಮಾಡಿದರೂ ಕೂಡ ಅದಕ್ಕೆ ಅನುಗ್ರಹ. ಇಲ್ಲದಿದ್ದರೆ ಎಷ್ಟೋ ಜನ ರಾಯರ ಭಕ್ತರು ಬರೀ ವ್ರತ ಮಾಡಿಕೊಂಡು ಉಪವಾಸ ಮಾಡಿಕೊಂಡು ರಾಯರ ಅನುಗ್ರಹ ಮಾಡಲಿಲ್ಲ ಅಂತ ಹೇಳ್ತಾರೆ. ಇದು ಮೂರ್ಖರ ವಾದ ಆಗುತ್ತೆ. ಅವ್ರ ಮಹಿಮೆನೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಅವ್ರ ಹತ್ರ ಆಗೋದು ಹೇಗೆ? ನೀವು ಇವತ್ತು 7ನೇ ಭಾಗವನ್ನು ನಿಮ್ಮ ಮುಂದೆ ಅರ್ಕೆ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಮನಸ್ಸಿಟ್ಟು ಭಕ್ತಿಯಿಂದ ಕೇಳಿ. ದುರ್ವಾದಿಧ್ವಾಂತರವಯೇ ವೈಷ್ಣವೆಂದಿವರೆಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ವೆಂಕಟನಾಥನು ಅಥವಾ ವೆಂಕಟಭಟ್ಟನು ರಾಘವೇಂದ್ರ ತೀರ್ಥರಾಗಿದ್ದು ಹೇಗೆಂದು ತಿಳಿಯೋಣ. ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥನನ್ನು ಕರೆದುಕೊಂಡು ಬಂದು ಕೂಡಿಸಿಕೊಂಡು, ವತ್ಸ, ಸನ್ಯಾಸವೆಂದರೆ ತುರ್ಯಾಶ್ರಮ. ಆಶ್ರಮಗಳಲ್ಲೆಲ್ಲ ಶ್ರೇಷ್ಠವಾದದ್ದು. ಇದು ಎಲ್ಲರಿಗೂ ದೊರಕುವುದಿಲ್ಲ. ಇದನ್ನು ಪಡೆಯಲು ಪೂರ್ವ ಪುಣ್ಯ ಬೇಕಪ್ಪ. ಶ್ರೀಮಧ್ವಾಚಾರ್ಯರ ಪೀಳಿಗೆಯಲ್ಲಿ ಬಂದ ಈ ದ್ವೈತ ವಿದ್ಯಾಪೀಠಕ್ಕೆ ಉತ್ತರಾಧಿಕಾರಿ ಆಗಬೇಕಂದ್ರೆ ಹೆಚ್ಚಿನ ಪುಣ್ಯ ಬೇಕು. ನಿನ್ನ ಮೇಲೆ ಶ್ರೀ ಮೂಲರಾಮಚಂದ್ರನ ಅನುಗ್ರಹ ಸಂಪೂರ್ಣವಾಗಿದೆ ಅಂತಲೇ ಆ ಸ್ವಾಮಿಯು ಭಗವತ್ ಕಾರ್ಯಕ್ಕೆ ನಿನ್ನನ್ನೇ ಆರಿಸಿಕೊಂಡಿದ್ದಾನೆ. ನಿನ್ನಿಂದಲೇ ಲೋಕ ಕಲ್ಯಾಣ ಸಾಧಿಸಬೇಕೆಂದು ಶ್ರೀಹರಿಯ ಸಂಕಲ್ಪವಿದೆ. ಆದ್ದರಿಂದ ನಿನ್ನ ಸಂಸಾರದ ಮೋಹವನ್ನು ಕಿತ್ತೊಗೆದು ಲೋಕ ಕಲ್ಯಾಣದ ಬೃಹತ್ ಲಾಂಛನಕ್ಕೆ ಸಿದ್ಧನಾಗು. 7 ವೆಂಕಟನಾಥ. ಆವಾಗ ವೆಂಕಟನಾಥ ಹೇಳ್ತಾ ಇದ್ದಾರೆ, ಗುರುದೇವ, ನಾನು ನನ್ನ ಪತ್ನಿಯೊಂದಿಗೆ ಮಾತನಾಡಿ ನನ್ನ ಅಂತಿಮ ನಿರ್ಧಾರವನ್ನು ತಿಳಿಸುತ್ತೇನೆ. ಆಗಬಹುದು. ಆಕೆ ಅನುಮತಿ ಇಲ್ಲದೆ ಸನ್ಯಾಸ ಸ್ವೀಕರಿಸುವುದು ನ್ಯಾಯವಲ್ಲ. ಮಠದಿಂದ ಮನೆಗೆ ಬರಬೇಕಾದ್ರೆ ವೆಂಕಟನಾಥನ ಮನಸ್ಸಿನಲ್ಲಿ ದಾರಿಯುದ್ದಕ್ಕೂ ಒಂದೇ ಚಿಂತನೆ. ಈ ವಿಷಯವನ್ನು ಸರಸ್ವತಿಗೆ ತಿಳಿಸುವುದು ಹೇಗೆ? ನನ್ನ ನಿರ್ಧಾರವನ್ನು ಕೇಳಿ ಅವಳು ಎದೆಯೊಡೆದು ಸತ್ತರೆ. ಜೀವನದಲ್ಲಿ ಅವಳಿಗೆ ಇನ್ನೂ ಬಹಳ ಆಸೆ ಇದೆ. ಸಂಸಾರದ ವ್ಯಾಮೋಹ ಬಿಟ್ಟಿಲ್ಲ. ವಿಷಯ ಸುಖಗಳ ಅಪೇಕ್ಷೆ ಹಿಂಗಿಲ್ಲ. ಇಂಥವಳನ್ನು ನನ್ನನ್ನು ಸನ್ಯಾಸಕ್ಕೆ ಒಪ್ಪಿಸುವುದು ಹೇಗೆ? ಅವಳು ಒಪ್ಪಿಗೆ ಇಲ್ಲದೆ ಸನ್ಯಾಸ ಸ್ವೀಕರಿಸಿದರೆ ಖಂಡಿತವಾಗಿಯೂ ಮನಃಶಾಂತಿ ಉಳಿಯುವುದಿಲ್ಲ. ಅವಳಿಗೆ ದ್ರೋಹ ಬಗೆದಂತೆ ಆಗಿದೆ. ತಾನು ಸನ್ಯಾಸಿ ಆದರೆ ತನ್ನ ಸಂಸಾರದ ಗತಿ ಏನು? ಮುದ್ದು ಬಾಲಕ ಲಕ್ಷ್ಮೀನಾರಾಯಣನ ಭವಿಷ್ಯದ ಕಥೆ ಏನು? ಇಂಥದ್ದೇ 100 ವಿಚಾರಗಳು ಅವನ ತಲೆಯನ್ನು ಗುಂಗಿ ಉಳಿವಿನಂತೆ ಕೊರೆದು ಕೊರೆದು ತಿಂದವು. ಇದನ್ನೆಲ್ಲ ಯೋಚಿಸಲು ನಾನಾರು? ಎಲ್ಲವೂ ಭಗವಂತನ ಚಿತ್ತಕ್ಕೆ ಬಂದಂತೆ ನಡೆಯಲಿ ಎಂದುಕೊಳ್ಳುತ್ತಾ ವೆಂಕಟಭಟ್ಟನ ಮನೆಯನ್ನು ಸೇರಿದನು. ಪತ್ನಿಯನ್ನು ಕರೆದು ಶ್ರೀ ಸುಧೀಂದ್ರ ತೀರ್ಥ ಸ್ವಾಮಿಗಳು ಮಗನ ಉಪನಯನಕ್ಕೆ ನೆರವೇರಿಸಲು ಒಪ್ಪಿದ ಸಂತೋಷದ ವಾರ್ತೆಯನ್ನು ತಿಳಿಸಿದನು. ಇದಾದ ಮೇಲೆ ದಂಪತಿಗಳು ಉಪನಯನ ಮಹೋತ್ಸವಕ್ಕೆ ಬೇಕಾದ ಸಿದ್ಧತೆಯನ್ನು ಮನಸ್ಸಿಕೊಟ್ಟರು. ಅವರು ಮದುವೆಯಲ್ಲಿದ್ದ ತಮ್ಮ ಅಕ್ಕ ಭಾವನವರಾದ ವೆಂಕಟಾಂಬ ಮತ್ತು ಲಕ್ಷ್ಮೀ ನರಸಿಂಹಾಚಾರ್ಯರನ್ನು ಕರ್ಕೊಳ್ತಾರೆ. ಸುಧೀಂದ್ರ ತೀರ್ಥ ಸ್ವಾಮಿಗಳ ಯಜಮಾನದಲ್ಲಿ ವೈಭವದಿಂದ ಕುಮಾರ ಲಕ್ಷ್ಮೀನಾರಾಯಣನ ಬ್ರಹ್ಮೋಪದೇಶ ನಿರ್ವಿಘ್ನವಾಗಿ ನೆರವೇರಿತು. ಮಾತೃಭಿಕ್ಷೆಯಂತೆ ಆಚಾರ್ಯ ಭಿಕ್ಷೆಯನ್ನು ಸುಧೀಂದ್ರ ತೀರ್ಥ ಸ್ವಾಮಿಗಳೇ ನೂತನ ಒಟ್ಟುವಿಗೆ ನೀಡಿ ಆಶೀರ್ವದಿಸಿದರು. ಈ ಸಮಯದಲ್ಲಿ ಮಠದ ವೆಚ್ಚದಲ್ಲಿ ಸಾವಿರಾರು ಬ್ರಾಹ್ಮಣ ಸುಹಾಸಿನಿಯರಿಗೆ ಅನ್ನಸಂತರ್ಪಣೆ, ಪೂರಿದಕ್ಷಿಣೆ, ವಸ್ತ್ರಾದಿ ದಾನಗಳು ನೆರವೇರಿದವು. ಇಲ್ಲಿಗೆ ಒಂದು ಘಟ್ಟ ಮುಗಿದಂತೆ ಆಯಿತು. ವೆಂಕಟಭಟ್ಟನು ಪತ್ನಿಯನ್ನು 2ನೇ ಘಟ್ಟಕ್ಕೆ ಸಿದ್ಧಗೊಳಿಸಲು ಒಂದು ದಿನ ಸಮಯವನ್ನು ಸಾಧಿಸಿ ಒಂದು ಮಾತು ತೆಗಿತಾನೆ. ಸರಸ್ವತಿ, ಮಾನವನ ಜೀವನದ ಗುರಿಗೆ ಏನು ಎಂಬುದು ಇತ್ತೀಚಿನ ಈ ದಿನಗಳಲ್ಲಿ ಯೋಚಿಸುತ್ತಿದ್ದೇನೆ. ಆತ್ಮೋದ್ಧಾರವೋ ಲೋಕೋದ್ಧಾರವೋ ತಿಳಿಯದಾಗಿದೆ ಎಂದು. ಮೊದಲು ಆತ್ಮಕಲ್ಯಾಣ, ಅನಂತರ ಲೋಕ ಕಲ್ಯಾಣ. ತಾನುಂಟೋ 3 ಲೋಕಗಳುಂಟೋ ಎಂಬ ಗಾದೆಯೇ ಇದೆಯಲ್ಲ. ಮೊದಲು ನಮ್ಮ ಮನೆಯನ್ನು ನೆಟ್ಟಿಗೆ ಕಟ್ಟೋಣ, ಅನಂತರ ಲೋಕವನ್ನು ಕಟ್ಟುವ ಮಾತು ಎಂದು ಸರಸ್ವತಿ ಮುಗುಳು ನಗುತ್ತಾ ಹೇಳಿದಳಂತೆ. ಮಹಾತ್ಮರೆಲ್ಲರೂ ಸ್ವಾರ್ಥವನ್ನು ಬದಿಗಿರಿಸಿ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದ್ದಾರೆ. ನಾವು ಮಹಾತ್ಮರಲ್ಲ ಅಲ್ಲ, ನಾವು ಸಾಮಾನ್ಯ ಮನುಷ್ಯರು. ಅವರು ಬೆಂಕಿಯ ಮೇಲೆ ನಡೆದಂತೆ ನಮ್ಮಿಂದ ನಡೆಯಲು ಸಾಧ್ಯವೇ ಅಂತ ಕೇಳ್ತಾಳೆ. ಜೀವನವೆಂದರೆ ಅದೊಂದು ದಳ್ಳುರಿ. ನಾವು ಶ್ರೀಮಠಕ್ಕೆ ಬಂದು ಆಶ್ರಯ ಪಡೆದ ಮೇಲೂ ಅನುಭವಿಸುತ್ತಿರುವ ಸಂಸಾರ ತಾಪತ್ರಯಗಳು ಕಡಿಮೆಯೇ. ಆದರೆ ಇವಾವುವು ಕೊನೆಯ ತನಕ ಉಳಿಯುವುದಿಲ್ಲ. ಅಂದು ಹಾಗೇ ಇದ್ದವು, ಇಂದು ಹೀಗೆ ಇದ್ದೇವೆ.
ನಾಳೆ ಭಗವಂತನಿಚ್ಛೆಯಲ್ಲಿ ನಾವೇನಾಗುತ್ತೇವೆಯೋ ಯಾರು ಬಲ್ಲರೂ ಸರಸ್ವತಿ. ಅರ್ಥಗರ್ಭಿತವಾಗಿ ವೆಂಕಟಭಟ್ಟ ಪತ್ನಿಯ ಮುಖ ನೋಡಿದ. ಇಂದು ನೀವು ಏನೋ ಒಂದು ತರಹ ನೊಂದು ಮಾತನಾಡುತ್ತಿದ್ದೀರಲ್ಲ, ನಿಮ್ಮ ಹೃದಯವನ್ನು ಕಾಡುತ್ತಿರುವ ಸಂಗತಿ ಏನೆಂದು ತಿಳಿಸಬಾರದೆ ಸ್ವಾಮಿ ಅಂತ ಹೇಳ್ತಾಳೆ. ವೆಂಕಟಭಟ್ಟನು ಮನಸ್ಥೈರ್ಯವನ್ನು ತಂದುಕೊಂಡು ಸುಧೀಂದ್ರ ತೀರ್ಥ ಸ್ವಾಮಿಗಳು ತನ್ನ ಮುಂದೆ ಇಟ್ಟ ಸನ್ಯಾಸ ಸ್ವೀಕಾರದ ಸಂಗತಿಯೆಲ್ಲ ಕೂಲಂಕುಷವಾಗಿ ಹೇಳಿದನು. ಎಲ್ಲವನ್ನು ಕೇಳಿ ಕಂಬನಿ ಮಿಡಿಯುತ್ತಾ ಸರಸ್ವತಿ ಹೇಳಿದಳು, ನಿಮ್ಮ ಬಾಯಲ್ಲಿ ಒಂದಲ್ಲ ಒಂದು ದಿನ ಇಂಥ ಮಾತು ಬರುವುದೆಂದು ನಾನು ನಿರೀಕ್ಷಿಸಿದ್ದೆ ಸ್ವಾಮಿ. ನನ್ನ ಊಹೆ ಸುಳ್ಳಾಗಲಿಲ್ಲ. ನೀವು ಇತ್ತೀಚಿನ ದಿನಗಳಲ್ಲಿ ಅನ್ಯಮನಸ್ಕರಾಗಿದ್ದೀರಿ, ಊಟ ತಿಂಡಿಗಳಲ್ಲಿ ಆಸಕ್ತಿ ಇಲ್ಲದೆಂದು, ಇದಕ್ಕಾಗಿ ಎಂದು ಕಾಣುತ್ತದೆ. ಇದರಲ್ಲಿ ಸ್ವಾಮಿಗಳಿಗೆ ನೀವು ಏನು ಹೇಳಿದಿರಿ? ನಿನ್ನನ್ನು ಕೇಳಿ ಯಾವುದನ್ನು ನಿರ್ಧರಿಸುವುದಾಗಿ ತಿಳಿಸಿ ಬಂದೆ ಸರಸ್ವತಿ. ನನ್ನ ಒಪ್ಪಿಗೆಯಿಂದ ನಿಮಗೆ ಆಗಬೇಕಾಗಿರೋದು ಏನು ಸ್ವಾಮಿ? ಹಾಗೆಂದರೆ ಹೇಗೆ ಸರಸ್ವತಿ? ನಿನ್ನ ಸಹಕಾರವಿಲ್ಲದೆ ಯಾವ ಕಾರ್ಯವೂ ಊರ್ಜಿತವಾಗುವುದಿಲ್ಲ ಎಂದ ಮೇಲೆ ಸನ್ಯಾಸ ಸ್ವೀಕಾರ ಸಾಧ್ಯವೇ? ನನ್ನ ಸ್ಪಷ್ಟ ಅಭಿಪ್ರಾಯ ಹೇಳಲೇ ಸ್ವಾಮಿ. ಹೇಳು ಸರಸ್ವತಿ. ನಿಮ್ಮನ್ನು ಅಗಲಿ ನಾನು ಒಂದು ಕ್ಷಣವೂ ಬದುಕಿರಲಾರೆ. ನನಗೆ ನೀವಲ್ಲದೆ ಇನ್ನು ಯಾರು ದಿಕ್ಕು ಸ್ವಾಮಿ? ಸನ್ಯಾಸವನ್ನು ಸ್ವೀಕರಿಸಿದ ಮಾತ್ರಕ್ಕೆ ನಿನ್ನನ್ನು ತೊರೆದಂತೆ ಆಗುವುದೇ ಸರಸ್ವತಿ? ಎರಡರ ಅರ್ಥವೂ ಒಂದೇ ಸ್ವಾಮಿ. ನೀವು ಸನ್ಯಾಸಿಗಳಾದ ಮೇಲೆ ನಿಮ್ಮ ಮುಖ ದರ್ಶನ ಲಾಭ ನನಗಿದೆಯೇ? ನಿಮ್ಮನ್ನು ಬಿಟ್ಟು ನಿಮ್ಮನ್ನು ನೋಡದೆ ನಾನು ಒಂದು ಕ್ಷಣವಾದರೂ ಜೀವಿಸಿರುವೆನೆ. ಸರಸ್ವತಿ, ನೀನು ಏಕೆ ಹಠ ಮಾಡುತ್ತಿರುವೆ? ಇದು ಹಠವಲ್ಲ ಸ್ವಾಮಿ. ನನ್ನ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇನೆ ಅಷ್ಟೇ. ಇನ್ನು ಅವಳ ಸಂಗಡ ವಾದ ಮಾಡಿ ಪ್ರಯೋಜನವಿಲ್ಲವೆಂದು ವೆಂಕಟಭಟ್ಟನು ಯಾವುದೋ ಕಾರ್ಯವನ್ನು ನೆಪ ಮಾಡಿಕೊಂಡು ಅಲ್ಲಿಂದ ಎದ್ದು ಹೊರಟನು. ಇಬ್ಬರಲ್ಲಿ ಯಾರಿಗೂ ಮನಸ್ಸಮಾಧಾನ ಇರಲಿಲ್ಲ. ವೆಂಕಟಭಟ್ಟನಿಗೆ ಈಗ ಏನು ಮಾಡಬೇಕೆಂದು ತೋಚಲಿಲ್ಲ. ಸರಸ್ವತಿ ಎಲ್ಲರಂತೆ ಅಲ್ಲ. ಅವಳು ಒಂದೇ ಮಾತಿನವಳು, ತಾನು ಹೇಳಿದಂತೆ ನಡೆಯುವವಳು. ತಾನು ಸನ್ಯಾಸಿ ಆದರೆ ಅವಳು ಎದೆ ಎಳೆದು ಸತ್ತರೆ, ಈ ದುಃಖದಿಂದ ನಿರಾಶೆಯಿಂದ ಆತ್ಮಹತ್ಯೆ ಮಾಡಿಕೊಂಡರೆ ಅವಳ ವಿಷಯ ಹೀಗೆಂದು ಹೇಳುವುದಕ್ಕೆ ಬರುತ್ತಿಲ್ವಲ್ಲ. ಅವಳನ್ನು ನಾನು ಸನ್ಯಾಸ ತೆಗೆದುಕೊಳ್ಳುವುದಕ್ಕೆ ಒಲಿಸಿಕೊಳ್ಳುವುದು ಹೇಗೆ? ಮತ್ತು ಸ್ವಾಮಿಗಳ ಬಳಿಗೆ ಹೋಗಿ ನನ್ನ ಪತ್ನಿ ಅನುಮತಿ ನೀಡಲಿಲ್ಲವೆಂದು ನಾನು ಸನ್ಯಾಸ ಸ್ವೀಕರಿಸಲು ಸಾಧ್ಯವಿಲ್ಲವೆಂದು ತಿಳಿಸಿಬಿಡುವುದೇ? ಛೇ, ಎಂತಹ ವಿಶ್ವಾಸದ್ರೋಹ ನನ್ನದು. ಗುರುಗಳು ತನ್ನನ್ನು ಔರಸ ಪುತ್ರನಂತೆ ನೋಡಿಕೊಂಡು ಬಂದಿದ್ದಾರೆ. ಅಂಥ ಮಹಾತ್ಮರಿಗೆ ದ್ರೋಹ ಮಾಡುವುದೇ? ಇದರಿಂದ ನಾನು ನರಕಕ್ಕೆ ಭಾಜನನಾಗುವುದಿಲ್ಲವೇ? ಈ ದೇಹ ನಶ್ವರ, ಇಂದಲ್ಲ ನಾಳೆ ಬಿದ್ದು ಹೋಗುವಂಥದ್ದು. ಅದನ್ನು ಜೋಪಾನ ಮಾಡಲೆತ್ತಿಸುವುದು ಎಷ್ಟು ಮೂರ್ಖತನವೋ ಈ ಸಂಸಾರ. ಈ ಹೆಂಡತಿ ಮಕ್ಕಳೆನ್ನುವ ಭಾವನೆ ಅಷ್ಟೇ ಕ್ಷಣಭಂಗುರವಾದದ್ದು. ವ್ಯಕ್ತಿಯ ಹಿಂದೆ ಬರುವುದು ಅದರ ಪಾಪಪುಣ್ಯಗಳು ಮಾತ್ರ. ತನ್ನ ದಾರಿಯನ್ನು ತಾನು ನೋಡಿಕೊಳ್ಬೇಕು. ಸರಸ್ವತಿಗೂ ಒಳ್ಳೆಯದಾಗುತ್ತದೆ. ಈ ಎಲ್ಲ ವಿಷಯಗಳನ್ನೆಲ್ಲ ಸುಧೀಂದ್ರ ತೀರ್ಥ ಸ್ವಾಮಿಗಳಿಗೆ ತಿಳಿಸಿದ ಮೇಲೆ ವೆಂಕಟಭಟ್ಟನಿಗೆ ಕುಂಭಕೋಣದಲ್ಲಿ ಯತ್ಯಾಶ್ರಮವನ್ನು ಕೊಟ್ಟರೆ ಸರಸ್ವತಿ ಬಾಯಿಯು ನೊಂದು ಅಡ್ಡಿ ಮಾಡಬಹುದೆಂದು ಅನಿಸಿತು. ಅವನ ಪೀಠಾರೋಹಣದ ಉತ್ಸವವನ್ನು ತಂಜಾವೂರಿನಲ್ಲಿ ದೊರೆ ರಘುನಾಥ ನಾಯಕನ ಸಮ್ಮುಖದಲ್ಲಿ ನೆರವೇರಿಸಬೇಕೆಂದು ನಿಶ್ಚಯ ಮಾಡಿದರು. ಈ ವಾರ್ತೆಯನ್ನು ಕೇಳಿ ವೆಂಕಟಭಟ್ಟನು ಮನಸ್ಸಿನಲ್ಲೇ ಸಮಾಧಾನ ಮಾಡಿಕೊಂಡನು. ಅದರಿಂದ ರಘುನಾಥ ನಾಯಕನಿಗೆ ಸ್ವಾಮಿಗಳಿಂದ ರಾಯಸ ಹೋಯಿತು. ದೊರೆ ರಘುನಾಥ ನಾಯಕನು ನೂತನ ಶ್ರೀಗಳವರ ಪೀಠಾರೋಹಣಕ್ಕೆ ಬೇಕಾದ ಎಲ್ಲ ಕಾರ್ಯಗಳನ್ನು ತಾನೇ ನಿಂತು ಆಶ್ರಮದ ಶ್ರೀಮಠದ ಘನತೆಗೆ ತಕ್ಕಂತೆ ವ್ಯವಸ್ಥೆ ಮಾಡಿದನು. ನಿಶ್ಚಿತವಾದ ಶುಭ ದಿನ ಶುಭ ಲಗ್ನದಲ್ಲಿ, ಅಂದರೆ ಶಾಲಿವಾರ ಶಕೆಯ 543ನೇ ದುರ್ಮತಿನಾಮ ಸಂವತ್ಸರದ ಪಾಲ್ಗುಣ ಶುದ್ಧ ಬಿದಿಗೆಯ ದಿನ ಸುಧೀಂದ್ರತೀರ್ಥರು ಪುಣ್ಯತೀರ್ಥಗಳ ಪವಿತ್ರ ಜಲಗಳಿಂದ ಅಭಿಷೇಕ ಮಾಡಿ ವೇದಾಂತ ಸಾಮ್ರಾಜ್ಯ ಸಿಂಹಾಸನದಲ್ಲಿ ವೆಂಕಟನಾಥನನ್ನು ಕೂಡಿಸಿ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಾಡಿ ಅವನಿಗೆ ಯತಿನಾಮವಾಗಿ ಶ್ರೀ ರಾಘವೇಂದ್ರ ತೀರ್ಥರೆಂಬ ನೂತನ ಹೆಸರನ್ನು ಕೊಟ್ಟನು ಗುರುರಾಜ. ಅನಂತರ ತಮಗೆ ಶ್ರೀ ಮಧ್ವಾಚಾರ್ಯರಿಂದ ಪರಂಪರಾಗತವಾಗಿ ಪ್ರಾಪ್ತವಾದ ಶ್ರೀ ಮೂಲರಾಮ, ದಿಗ್ವಿಜಯರಾಮ, ಜಯರಾಮ ಸಂಸ್ಥಾನದ ಪ್ರತಿಮೆಗಳನ್ನು, ಶಾಲಿಗ್ರಾಮಗಳನ್ನು ತಾವು ಕಾಪಾಡಿಕೊಂಡು ಬಂದಿದ್ದ ಶಾಸ್ತ್ರ ಗ್ರಂಥಗಳ ಸಮುದಾಯವನ್ನು ಅನುಗ್ರಹಿಸಿದರು. ಶ್ವೇತಛತ್ರ, ಚಾಮರ, ಬಂಗಾರದ ಅಂಬಾರಿ, ಆನೆ,
ಸ್ವರ್ಣ ಪಾಲಕಿ, ರಾಹು ಕೇತು ವಾದ್ಯಗಳು ಮೊದಲಾದವುಗಳು ಸಂಸ್ಥಾನದ ಮರ್ಯಾದೆಗಳೊಂದಿಗೆ ಅನುಗ್ರಹಿಸಿದರು. ರಾಘವೇಂದ್ರ ತೀರ್ಥರಿಗೆ ಆಶೀರ್ವಾದ ಮಾಡಿದರು. ಕುಬೇರನಂತೆ ಅಕ್ಷಯ ಸಂಪತ್ತಿನಿಂದ ಕೂಡಿ ಶ್ರೀರಾಮಚಂದ್ರನಂತೆ ಜಗದಿತ್ತರನಾಗಿ ಲೋಕ ಕಲ್ಯಾಣವನ್ನು ಮಾಡುತ್ತಾ, ಶ್ರೀ ಸುರೇಂದ್ರ ತೀರ್ಥರಂತೆ ಮಹಾ ತಪಸ್ವಿಗಳಾಗಿ, ಶ್ರೀ ವಿಜಯೇಂದ್ರ ತೀರ್ಥರಂತೆ ಕೀರ್ತಿಶಾಲಿಗಳಾಗಿ, ನಮ್ಮಂತೆ ವಾದಿ ವಿದ್ಯಾಕುಶಲರಾಗಿ, ಮಾನವ ಜನಾಂಗದ ಹಿತಚಿಂತಕರಾಗಿ ಸರ್ವರನ್ನು ಕಾಪಾಡುತ್ತಾ ನಮ್ಮ ವರಕುಮಾರರಾದ ಶ್ರೀ ರಾಘವೇಂದ್ರ ತೀರ್ಥರು ಅಭಿವೃದ್ಧಿಸಲಿ. ತಂಜಾವೂರಿನ ದೊರೆ ರಘುನಾಥ ನಾಯಕನೇ ನಿಂತು ರಾಘವೇಂದ್ರ ತೀರ್ಥರ ಪಟ್ಟಾಭಿಷೇಕ ಮಹೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿದಂತೆ ಜಗದ್ಗುರುಗಳಿಗೆ ಯೋಗ್ಯವಾದ ಸಕಲ ಮರ್ಯಾದೆಯನ್ನು ನೀಡಿದನು. ನಗರದ ಶ್ರೀಮಂತರು, ಧರ್ಮಶ್ರದ್ಧೆಯುಳ್ಳ ಆಸ್ತಿಕ ಮಹಾಶಯರು ನೂತನ ಗುರುಗಳಿಗೆ ಗೌರವಿಸಿದರು. ವಿದ್ವಾಂಸರ ಗೋಷ್ಠಿ ನಡೆಯಿತು. ಅನಂತರ ಹಿರಿಯ ಮತ್ತು ಕಿರಿಯ ಪೀಠಾಧಿಪತಿಗಳನ್ನು ಮಠದ ಸಕಲ ಮರ್ಯಾದೆಗಳೊಡನೆ ಕುಂಭಕೋಣಕ್ಕೆ ಕರೆತರಲಾಯಿತು. ಈ ಸ್ವಾಗತ ಸಮಾರಂಭದಲ್ಲಿ ಇರಬೇಕಾಗಿದ್ದ ಒಂದು ವ್ಯಕ್ತಿ ಮಾತ್ರ ಇರಲಿಲ್ಲ. ಅದು ಶ್ರೀ ರಾಘವೇಂದ್ರ ತೀರ್ಥರ ಪೂರ್ವಾಶ್ರಮದ ಪತ್ನಿ ಸರಸ್ವತಿ ಬಾಯಿ. ತನ್ನ ಪತಿಯು 2-3 ದಿನಗಳಾದರೂ ಮನೆಗೆ ಬಾರದೆ ಹೋದ ಕಾರಣವನ್ನು ತಿಳಿಯಲು ಅವಳು ಶ್ರೀಮಠದಲ್ಲಿ ಅವರಿಗಾಗಿ ವಿಚಾರಿಸಿದಳಂತೆ. ಶ್ರೀಮಠದ ಶಿಷ್ಯರಿಂದ ಸುಧೀಂದ್ರ ತೀರ್ಥ ಸ್ವಾಮಿಗಳು, ವೆಂಕಣ್ಣ ಭಟ್ಟರು ತಂಜಾವೂರಿಗೆ ಮಹತ್ವದ ಕಾರ್ಯಕ್ಕಾಗಿ ಹೋಗಿರುವರೆಂಬ ಸಂಗತಿ ತಿಳಿಯಿತು. ಸ್ವಲ್ಪ ಕಾಲದಲ್ಲೇ ಈ ಮಹತ್ವದ ಕಾರ್ಯವೇನೆಂದು ಆಕೆಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಕುಂಭಕೋಣದಲ್ಲಿ ಪಟ್ಟಾಭಿಷೇಕ ನಡೆದರೆ ತನ್ನ ಪ್ರತಿಭಟನೆ ಬರಬಹುದೆಂದು ಊಹಿಸಿದ ಸ್ವಾಮಿಗಳು ವೆಂಕಣ್ಣ ಭಟ್ಟನಿಗೆ ತಂಜಾವೂರಿನಲ್ಲಿ ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕ ನಡೆಸಲು ಕರೆದೊಯ್ದಿದ್ದಾರೆಂದು ತಿಳಿದು ಅವಳಿಗೆ ಅತೀವ ದುಃಖವಾಯಿತು. ಅವಳಿಗೆ ಅಳಲೂ ಶಕ್ತಿ ಇಲ್ಲದೆ ನಿಶ್ಚೇಚಿತಳಾಗಿ ನೆಲಕ್ಕೆ ಕುಸಿದಳಂತೆ. ಅವಳಿಗೆ ಬಾಳು ಬರಿದಾದಂತೆ ಕಂಡಿತು. ತನ್ನ ವಂಶದ ಕುಡಿ ಲಕ್ಷ್ಮೀನಾರಾಯಣನನ್ನು ಪುಟ್ಟ ಮಗುವಿನಂತೆ ತಬ್ಬಿಕೊಂಡು ರೋಧಿಸಿದಳಂತೆ. ಅನಂತರ ದುಃಖದ ಆವೇಗವನ್ನು ತಡೆಯಲಾರದೆ ಮೂರ್ಛಿತಳಾಗಿ ಬಿದ್ದಳು. ನೆರೆಹೊರೆ ಜನ ಮಾಡಿದ ಶೈತ್ಯೋಪಚಾರದಿಂದ ಎಷ್ಟು ಹೊತ್ತಿನ ಮೇಲೆ ಎಚ್ಚರಗೊಂಡಳು. ಆದರೂ ದುಃಖದ ಒಂದು ಉದ್ಗಾರವೂ ಅವಳ ಮುಖದಿಂದ ಹೊರಬೀಳಲಿಲ್ಲ. ಅಯ್ಯೋ, ನನ್ನ ಬರಿ ದೇವರು ನನ್ನನ್ನು ತೊರೆದು ಹೊರಟು ಹೋದರೂ ನಾನು ಮಾಡಿದ ಯಾವ ಅಪರಾಧಕ್ಕೆ ನನಗೆ ಶಿಕ್ಷೆ ವಿಧಿಸಿದರು ಎಂದು ಕಲ್ಲು ಕರಗುವಂತೆ ರೋಧಿಸಿದಳಂತೆ. ನಾನು ಒಬ್ಬ ನತದೃಷ್ಟಿ, ಹತಭಾಗಿನಿ, ಪಾಪಿ. ನನ್ನ ಮುಖವನ್ನು ನೋಡಬಾರದೆಂದು, ನನಗೆ ಮುಖ ತೋರಿಸಬಾರದೆಂದು ಹೀಗೆ ಮಾಡಿದ್ದಾರೆ. ನನಗೆ ಯಾರು ಗತಿ? ಈ ಕಂದಮ್ಮನಿಗೆ ಯಾರು ದಿಕ್ಕು? ಹೇ ರಾಮಚಂದ್ರ, ನನಗೆ ಈ ದಾರುಣ ವ್ಯಥೆಯನ್ನು ತಂದೊಡ್ಡುವ ಬದಲು ನನ್ನನ್ನು ಏಕೆ ಈ ಲೋಕದಿಂದ ಕೊಂಡೊಯ್ಯದೆ ಹೋದೆ? ನಾನು ಮಾಡಿದ ಯಾವ ಪಾಪಕ್ಕೆ ನೀನು ಶಿಕ್ಷೆ ವಿಧಿಸಿರುವೆ ಭಗವಂತ? ಗೋಳಾಡಿದಳಂತೆ. ಕಡೆಗೆ ಏನನ್ನೋ ನಿರ್ಧರಿಸಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಎದ್ದಳು. ನೆರೆಹೊರೆಯ ಜನರನ್ನು ಬೆಳಗ್ಗೆ ಕರೆಸಿಕೊಂಡು ಅವರಿಗೆ ಬಾಲಕ ಲಕ್ಷ್ಮೀನಾರಾಯಣನನ್ನು ಒಪ್ಪಿಸಿದಳು. ಅವನನ್ನು ಮದುವೆಯಲ್ಲಿರುವ ವೆಂಕಟಾಂಬೆಯ ಊರಿಗೆ ಆಗಲು ಹೇಳಿದಳು. ಇಲ್ಲವೇ ಕಾವೇರಿ ಪಟ್ಟಣದಿಂದ ಈ ಸುದ್ದಿ ತಿಳಿದು ಗುರುರಾಜಾಚಾರ್ಯರು ಬಂದರೆ ಅವರಿಗೆ ಮಗುವನ್ನು ಒಪ್ಪಿಸಲು ಕೋರಿದಳಂತೆ. ತನ್ನ ತಪ್ಪಿಲ್ಲದಿದ್ದರೂ ತನಗೆ ಈ ಶಿಕ್ಷೆ ವಿಧಿಸಿದ ತನ್ನ ಪತಿ ಸೌಖ್ಯವಾಗಿ ಬದುಕಲೆಂದು ಹಾರೈಸಿದಳಂತೆ. ತಪ್ಪೆಲ್ಲವೂ ನನ್ನದು. ಹೆಣ್ಣಾಗಿ ಹುಟ್ಟಿದ ಅದರ ಶಾಪದ ಫಲ. ಇನ್ನಾದರೂ ನನ್ನ ಪತಿ ನೆಮ್ಮದಿಯಿಂದ ಬಾರಲು ಹಾರೈಸಿ ಕುಂಭಕೋಣವನ್ನು ತೊರೆದು ಹುಚ್ಚಿಯಂತೆ ಹೊರಟಳಂತೆ. ತಾನು ಈ ಸ್ಥಿತಿಯಲ್ಲಿ ಬದುಕಿರುವುದಕ್ಕಿಂತ ಸಾಯುವುದು ಸುಖಕರವೆಂದು ಅನಿಸುತ್ತದೆ. ಸಾಯುವ ಮೊದಲು ಒಮ್ಮೆ ತನ್ನ ಪತಿಯನ್ನು ನೋಡಬಾರದೆ ನೋಡಿಕೊಂಡು ಸಾಯಬೇಕು ಅಮಲವಾಯಿತು. ಈ ವಿಚಾರ ತಲೆಯಲ್ಲಿ ಸುಳಿದಿದ್ದೇ ತಡ ತಂಜಾವೂರಿನ ದಾರಿ ಹಿಡಿದು ಓಡಿದಳಂತೆ. ಆದರೆ ಅವಳಿಗೆ ಹೆಚ್ಚಿನ ದೂರ ಹೋಗಲು ಸಾಧ್ಯವಾಗಲಿಲ್ಲ. ದಣಿದ ದೇಹ, ದಣಿದ ಮನಸ್ಸು ಅವಳ ಜೀವ ಶಾಂತಿಗಾಗಿ ಹಬ್ಬಲಿಸುತ್ತಿತ್ತು. ನಡೆದಾರಿಯಲ್ಲಿ ಒಂದು ಬಾವಿ ಕಾಣಿಸಿತಂತೆ. ಅವಳು ಮನಸ್ಸು ವಿಪರೀತವಾಗಿ
ಮನಸ್ಸಿನ ಆಂದೋಲನವನ್ನು ತಡೆ ಹಿಡಲಾರದೆ ಬಂದು ಅದರ ಕಟ್ಟೆಯ ಮೇಲೆ ನಿಂತು ಬಾವಿಯ ತಳವನ್ನು ನೋಡಿದಳು. ಓ ಎಂದು ಕರೆಯಿತು ಆ ಬಾವಿ. ಬಾ ಎಂದು ಮಾತನಾಡಿಸಿತು. ದುಃಖದಿಂದ ಬುದ್ಧಿಭ್ರಮಣೆ ಹೊಂದಿದ್ದ ಸರಸ್ವತಿಯು ತಾಯಿಯ ಮಡಿಲಿಗೆ ಮುನ್ನುಗ್ಗಿ ಹೋಗುವ ಮಗುವಿನಂತೆ ಹಿಂದು ಮುಂದೆ ಯೋಚಿಸದೆ ಬಾವಿಯ ಕಟ್ಟೆಯನ್ನು ಹತ್ತಿ ಪತಿಯನ್ನು ಧ್ಯಾನಿಸುತ್ತಾ ನೀರಿಗೆ ಹಾರಿದಳಂತೆ. ಎಲ್ಲವೂ ಒಂದೇ ಕ್ಷಣದಲ್ಲಿ ನಡೆದು ಹೋಯಿತು. ಬಾವಿಗೆ ಬಿದ್ದ ಸರಸ್ವತಿಯ ಹೆಣವಾಗಿ ತೀರಿದಳು. ಅಂತ್ಯ ಸಂಸ್ಕಾರವಿಲ್ಲದ ನೀರಿನಲ್ಲಿ ಕೊಳೆತು ಪಿಶಾಚ ಜನ್ಮವನ್ನು ಪಡೆದಳು. ಶ್ರೀ ರಾಘವೇಂದ್ರ ತೀರ್ಥರು ಆಕೆಗೆ ಬಂದಿರುವ ಪಿಶಾಚ ಜನ್ಮವನ್ನು ತಮ್ಮ ಅಪರುಷಜ್ಞಾನದಿಂದ ಅರಿತರಂತೆ. ಅನಂತರ ಅವರು ಆಕೆಯ ಪಿಶಾಚ ಜನ್ಮವನ್ನು ಹೋಗುವಂತೆ ಜಪಿಸಿದರಂತೆ. ಆ ಪಿಶಾಚ ಜನ್ಮವು ನಿವಾರಣೆಯಾಗಿ ಅವಳು ದಿವ್ಯ ಮಂಗಳ ಶರೀರವನ್ನು ಪಡೆದು ಮುಕ್ತಿ ಹೊಂದಿದಳಂತೆ. ಅಲ್ಲದೆ ತಮ್ಮ ಪೂರ್ವಾಶ್ರಮದ ಸಹೋದರರ ಗುರುರಾಜಾಚಾರ್ಯರನ್ನು ಬರಮಾಡಿಕೊಂಡು ವಿವಾಹಾದಿ ಶುಭ ಕಾರ್ಯದ ಸಂದರ್ಭದಲ್ಲಿ ಅವರು ಸರಸ್ವತಿ ಬಾಯಿಗೆ ಇತರ ಸಾಧ್ವಿಯರಿಗೆ ಮಾಡುವಂತೆ ಹೂವೀಳ್ಯ ಸುವಾಸಿನಿಯರ ಪೂಜೆಗೆ ಮಾಡುವಂತೆ ವಿಧಾಯಕ ಮಾಡಿದರಂತೆ. ವೆಂಕಣ್ಣ ಭಟ್ಟನು ವೈಯಕ್ತಿಕ ಜೀವನದ ಮೋಹ ಮಮತೆಗಳನ್ನು ಗೆದ್ದು ಭಗವತ್ ಕಾರ್ಯ ಸಾಧನೆಗಾಗಿ ಯತ್ಯಾಶ್ರಮವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥರಾದರು. ಅವರಿಗೆ ಶ್ರೀಮಠದ ಸಮಸ್ತ ಜವಾಬ್ದಾರಿಯನ್ನು ವಹಿಸಿಕೊಟ್ಟು ಆಮೇಲೆ ಸುಧೀಂದ್ರ ತೀರ್ಥರಿಗೆ ತಾವು ಇಹಲೋಕದಲ್ಲಿ ಮಾಡಬೇಕಾದ ಕರ್ತವ್ಯ ಮುಗಿಯಿತೆಂದು ಭಾಸವಾಯಿತು. ಸಂತೋಷವಾಗಿ ತಮ್ಮ ಇಹಲೀಲೆಯನ್ನು ಮುಗಿಸಲು ಕಾತುರರಾದರು. ಅವರು ಅಪರೋಕ್ಷ ಜ್ಞಾನಿಗಳು. ತಮ್ಮ ಕೊನೆಗಾಲ ಸಮೀಪಿಸಿದ ಎಂದು ತಿಳಿಯುತ್ತಲೇ ಪದ್ಮನಾಭ ತೀರ್ಥರು, ವ್ಯಾಸರಾಜರೇ ಮೊದಲಾದ ಮಧ್ವಾಚ್ ಸಿದ್ಧಾಂತದ ದಿಗ್ಗಜಗಳು ಬೃಂದಾವನರಾಗಿದ್ದ ಆನೆಗೊಂದಿಯ ಬಳಿಯ ತುಂಗಭದ್ರಾ ನದಿಯ ನಡುಗಡ್ಡೆಗೆ ಸಂಸ್ಥಾನ ಸಹಿತವಾಗಿ ಪ್ರಯಾಣ ಬೆಳೆಸಿದರಂತೆ. ಭೌತಿಕ ದೇಹವನ್ನು ಶಾಲಿವಾಹನ ಶಕ 546ನೇ ರುದಿರೋದ್ಗಾರಿ ಸಂವತ್ಸರದ ಪಾಲ್ಗುಣ ಬಹುಳ ಬಿದಿಗೆ ಎಂದು ಯೋಗ ಸಮಾಧಿಯಿಂದ ತೊರೆದರಂತೆ. ರಾಘವೇಂದ್ರ ತೀರ್ಥರು ಗುರುಗಳ ಅಂತಿಮ ಆಶೆಯನ್ನು ಅರಿತು ಆ ತುಂಗಭದ್ರೆಯ ನಡುಗಡ್ಡೆಯಲ್ಲಿ ಅವರು ನಿರ್ಣಯವಾದ ಸ್ಥಳದಲ್ಲಿ ಅವರಿಗೆ ಒಂದು ಬೃಂದಾವನ ನಿರ್ಮಿಸಿ ಅವರ ಮಹಾ ಸಮಾರಾಧನೆಯನ್ನು ವಿಜೃಂಭಣೆಯಿಂದ ಮಾಡಿ ಚೋಳಮಂಡಲದ ಕುಂಭಕೋಣಕ್ಕೆ ಹಿಂತಿರುಗಿ ಅಂದಿನಿಂದ ನಡುಗಡ್ಡೆಗೆ ನವಬೃಂದಾವನವೆಂದು ಪ್ರಸಿದ್ಧಿ ಪಡೆಯಿತು. ಹಂಪೆ ಹತ್ರ ಇರುತ್ತೆ ನವಬೃಂದಾವನ. ಇಂದಿಗೂ ಹಂಪೆಗೆ ಹೊರಟವರು ಈಗಿನ ನವಬೃಂದಾವನದಲ್ಲಿ ಶ್ರೀ ಸುಧೀಂದ್ರ ತೀರ್ಥರ ದಿವ್ಯ ಬೃಂದಾವನ ನೋಡಬಹುದು. ಅವರು ಹೀಗೆ ಸೂಚಿಸಿದ್ದಾರೆ: ಕುಶಾಗ್ರಮತೆಯೇ, ಭಾನುದ್ಯುತೆಯೇ, ವಾದಿಭೀತೆಯೇ, ಆರಾಧಿತ ಶ್ರೀಪತೆಯೇ, ಸುಧೀಂದ್ರತೆಯೇ ನಮಃ ಎಂದು. ನವವೃಂದಾವನಗಳು ಏನಂದರೆ ಪದ್ಮನಾಭ ತೀರ್ಥರು, ಕವೀಂದ್ರರು, ವಾಗೀಶರು, ಶ್ರೀ ವ್ಯಾಸರಾಜ ಶಿಷ್ಯರಾದ ಗೋವಿಂದ ಒಡೆಯರು, ವ್ಯಾಸರಾಜರು, ರಘುವರಿಯರು, ಶ್ರೀನಿವಾಸ ತೀರ್ಥರು, ರಾಮತೀರ್ಥರು, ಸುಧೀಂದ್ರ ತೀರ್ಥರೇ ಇವರೇ ನವಬೃಂದಾವನದಲ್ಲಿರುವುದು. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಿಯತಾಂ ಪ್ರೀತಭವತ್ತು. ಕೇಳಿದ್ರಲ್ಲ ಕಥೆನ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೇ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.